ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ವೆಯ್ಟ್ ಲಾಸ್ ಆಗಿದ್ದು ಹೇಗೆ, ಯಾವುದರಿಂದ ಅದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಒಂದು ಸ್ಮೂತಿನ ಮಾಡಿ ತೋರಿಸ್ತೀನಿ ನಾನು. ಅದು ಈಗ ಫುಲ್ಲು ಬ್ಯುಸಿ ಇರ್ತಾರೆ, ವರ್ಕರ್ ವುಮನ್ ಅವರೆಲ್ಲ ಬ್ಯುಸಿ ಇರ್ತಾರೆ. ಅವರು ಹೇಗಪ್ಪ ಇದು, ಈಗ ಒಂದಿನ ನೆನಪು ಮಾಡ್ಕೊಳ್ತೀವಿ ನಾವು, ಬಾದಾಮಿ ಗೋಡಂಬಿನ ನೆನೆಸ್ಕೊಳ್ಳೋದನ್ನ ಒಂದಿನ ನೆನಪು ಮಾಡ್ಕೊಳ್ಳಲ್ಲ. ಹೀಗೆ ನಮ್ಮದು ತಪ್ಪೋಗ್ಬಿಟ್ರೆ ಅದು ಕಷ್ಟ ಆಗುತ್ತೆ. ಆವಾಗ ನಾನೇನು ಮಾಡಿದ್ದೆ ಅಂತಂದರೆ, ನಾನು ಮಾಡಿದ್ದು ಮೆಥಡ್ನ ನಿಮಗೆ ಹೇಳ್ತೀನಿ. ಅದರಿಂದ ನಾನು ತಿಂಗಳಿಗೆ 4 ರಿಂದ 5 ಒಂದೊಂದು ಸಲ 6 kg ಡೌನ್ ಆಗಿದ್ದೀನಿ ನಾನು. ಇದನ್ನು ಬೆಳಗ್ಗೆ ಹೊತ್ತು ನಾನು ಬ್ರೇಕ್ಫಾಸ್ಟ್ಗೆ ಅಂತ ತಗೊಳ್ತಾ ಇದ್ದೆ. ನೋಡಿ, 2 ಸ್ಪೂನು ಬಾದಾಮಿ. ನಾನೀಗ ಸ್ವಲ್ಪ ಮಾಡಿ ತೋರಿಸ್ತೀನಿ ನಿಮಗೆ, ಯಾಕೆಂದರೆ ಆಲ್ರೆಡಿ ನಾನು ಮಾಡಿ ಇಟ್ಕೊಬಿಟ್ಟಿದ್ದೀನಿ ಈಗ 1 ವೀಕ್ ಹಿಂದೆ. ಹಾಗಾಗಿ ನಾನು ನಿಮಗೆ ಸ್ವಲ್ಪ ಮಾಡಿ ತೋರಿಸ್ತೀನಿ. ಬಾದಾಮಿ 2 ಸ್ಪೂನು, ಮತ್ತು ಪಂಪ್ಕಿನ್ ಸೀಡ್ಸ್, ಕುಂಬಳಕಾಯಿ ಬೀಜ, ನೀವು ಕೇಳಿರ್ಬೋದು, ಗೊತ್ತಿರುತ್ತೆ ಎಲ್ಲರಿಗೂ. ಅದು 2 ಸ್ಪೂನು, ಮತ್ತು ಗೋಡಂಬಿನೂ ಅಷ್ಟೇ 2 ಸ್ಪೂನು. ಎಲ್ಲನೂ ನಾವು 2 ಸ್ಪೂನ್ ಹಾಕೋಬೇಕು. ಇದೊಂದು ಪೌಡ್ರ್ ಮಾಡಿ ಇಟ್ಕೊಬಿಟ್ರೆ ಸಾಕು, ನಾವು ವೆಯ್ಟ್ ಲಾಸ್ನ ಆರಾಮಾಗಿ ಮಾಡ್ಬೋದು. 2 ಸ್ಪೂನು, ಮತ್ತು ಸೂರ್ಯಕಾಂತಿ ಬೀಜ, ಸನ್ಫ್ಲವರ್ ಸೀಡ್ಸ್, ಅದು ಅಷ್ಟೇ 2 ಸ್ಪೂನ್ಸು. ಪಿಸ್ತಾ, ಪಿಸ್ತಾನ 1 ಸ್ಪೂನ್ ಹಾಕ್ಕೊಳ್ತೀನಿ. ಮತ್ತು ವಾಲ್ನಟ್ ಅಂತೂ ಕೇಳೋದೇ ಬೇಡ ಆರೋಗ್ಯಕ್ಕೆ. ಇದನ್ನು ಒಂದು 4 ಹಾಕ್ತೀನಿ, 4 ರಿಂದ 5 ಹಾಕ್ಕೊಳ್ತೀನಿ ಅದನ್ನು. ಮತ್ತು 5 ಖರ್ಜೂರ, ಮತ್ತು 5 ಖರ್ಜೂರ, ಮತ್ತು ಚಿಯಾ ಸೀಡ್ಸ್ನ 2 ಸ್ಪೂನು. ಫ್ಲ್ಯಾಕ್ಸ್ ಸೀಡ್ಸ್, ಅದೂ ಅಷ್ಟೇ 2 ಸ್ಪೂನು. ಅದನ್ನು ಅಷ್ಟೇ 2 ಸ್ಪೂನು. ಇಷ್ಟನ್ನು ಇಟ್ಕೊಂಡು ಜೊತೆಗೆ ಸ್ವಲ್ಪ ಮಕಾನನ ಸ್ವಲ್ಪ ಇಟ್ಕೊಳ್ಳೋಣ ಪೌಡರ್ಗೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಕೇಳೋದೇ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ನೀವು ಮಕ್ಳಿಗೂ ಕೊಡ್ಬೋದು ಇದನ್ನು. ಒಂದು 2 ಹಿಡಿಯಷ್ಟು ಮಕಾನ ಕಾಣಿಸ್ತಿದೆ ಅನಿಸುತ್ತೆ. ಮಕಾನ ಇಷ್ಟನ್ನು ಈಗ ನಾವು ಹುರ್ಕೋಬೇಕು, ಲೈಟಾಗಿ ಹುರ್ಕೋಬೇಕು ನಾವು ಇದನ್ನು. ಇಷ್ಟು ಹುರ್ಕೊಳ್ಳೋಣ ನಾವೀಗ. ಈಗ ಇದನ್ನೆಲ್ಲ ನಾವು ರೋಸ್ಟ್ ಮಾಡ್ಕೊಳ್ತಾ ಬರೋಣ. ಸ್ವಲ್ಪ ತುಂಬ ಬಿಸಿ ಬೇಡ, ಸ್ವಲ್ಪ ಬೆಚ್ಚಗಾಗಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಸಿಡಿದ್ರೆ ಸಾಕು, ಅದು ಸ್ಮೆಲ್ ಗೊತ್ತಾಗುತ್ತೆ ನಿಮಗೆ. ಅದು ಈಗ ಸ್ವಲ್ಪ
ನೋಡಿ. ನೆಕ್ಸ್ಟು ಬಾದಾಮಿ ಮತ್ತು ಗೋಡಂಬಿನ ಒಟ್ಟಿಗೆ ಹಾಕೊಳ್ಳೋಣ. ವಾಲ್ನಟ್ನ ಇಷ್ಟನ್ನು ಒಟ್ಟಿಗೆ ಹಾಕೊಳ್ಳೋಣ. ನೋಡಿ, ಇದು ಆಗಿದೆ. ಸ್ವಲ್ಪ ಡ್ರೈ ರೋಸ್ಟ್ ಆದರೆ ಸಾಕಿದೆ. ನೆಕ್ಸ್ಟ್ ಪಂಪ್ಕಿನ್ ಸೀಡ್ಸ್ ಹಾಕೋಣ. ಪಂಪ್ಕಿನ್ ಸೀಡ್ಸು ಮತ್ತು ಸನ್ಫ್ಲವರ್ ಸೀಡ್ಸ್ ಹಾಕೋಣ. ಚಿಯಾ ಸೀಡ್ಸು ಜಾಸ್ತಿ ಫ್ರೈ ಆಗೋದು ಬೇಡ. ಅದು ಬಿಸಿ ಇದ್ದಾಗಲೇ, ಸ್ವಲ್ಪ ಬಿಸಿ ಇದ್ದಾಗಲೇ ಪಿಸ್ತಾ ಮತ್ತು ಚಿಯಾ ಸೀಡ್ಸ್ನ ಹಾಕೊಳ್ಳೋಣ. ನೋಡಿ, ಇಷ್ಟಾದರೆ ಸಾಕು. ಮತ್ತು ಒಣ ಖರ್ಜೂರ ಅದ್ರ ಜೊತೆ. ನೆಕ್ಸ್ಟ್ ಮಕ್ಕನ ಹಾಕೊಳ್ಳೋಣ. ಇದು ಸ್ವಲ್ಪ ನಿಮಗೆ ಪಾಪ್ಕಾರ್ನ್ ಥರ ಕ್ರಿಸ್ಪಿ ಆಗುತ್ತೆ. ಇದು ತಾವರೆ ಹೂವದ ಬೀಜ. ಇದು ತುಂಬ ಮೂಳೆಗಳಿಗೆ ಒಳ್ಳೆಯದು ಅಂತ ಹೇಳ್ತಾರೆ. ಆಫ್ ಮಾಡ್ತೀನಿ. ಈಗ ಸ್ಟವ್ನ ಆಫ್ ಮಾಡಿ ನಾವು ಮಖಾನನ ಹಾಕೊಳ್ಳೋಣ. ಈಗೆಲ್ಲ ರೋಸ್ಟ್ ಆಗಿದೆ. ಇದೆಲ್ಲ ಫ್ರೈ ಆಗಿದೆ. ಈಗ ಹುರ್ಕೊಂಡಿದ್ದೀವಿ. ಈಗ ಇದು ಫುಲ್ ತಣ್ಣಗಾದ್ಮೇಲೆ ಬಿಸಿ ಎಲ್ಲ ಕಮ್ಮಿ ಆಗಬೇಕಿದು. ಬಿಸಿ ಕಮ್ಮಿ ಆದಮೇಲೆ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಈಗ ಇದು ಆರಿರೋದನ್ನ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನೋಡ್ಬೋದು, ಇಷ್ಟು ಆದರೆ ಸಾಕು ನಮಗೆ. ತುಂಬ ಪುಡಿನೂ ಬೇಡ, ತುಂಬ ನುಣ್ಣಗಾಗುತ್ತೆ ಅನ್ನೋದು ಬೇಡ. ಇಷ್ಟು ಆದರೆ ಸಾಕಾಗುತ್ತೆ ನಮಗೆ. ನೋಡಿ, ಇದರಲ್ಲಿ ನಾನು ಹೇಗೆ ಸ್ಮೂದಿ ಮಾಡೋದು ಅಂತ ನಾನೀಗ ತೋರಿಸ್ಕೊಡ್ತೀನಿ. ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ಗೆ 2 ಮಿನಿಟ್ಸಲ್ಲಿ ನಮ್ಮದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ಡಯಟ್ ಬ್ರೇಕ್ಫಾಸ್ಟ್ ಆಗುತ್ತೆ. ಸ್ಮೂದಿನ ಹೆಂಗೆ ಮಾಡೋದು ಅಂತ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ. ಈ ಪೌಡ್ರ್ ಹಾಕಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಮೂದಿ ಮಾಡೋದನ್ನ ತೋರಿಸ್ತೀನಿ.